ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ದೇಶದಲ್ಲಿ ಅಂತಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲೂ ಸಹ ಅಧಿಕಾರದಲ್ಲಿರುವವರ ವಿರುದ್ಧ ಅಥವಾ ಅಧಿಕಾರದಲ್ಲಿ ಇರುವವರ ಆಪ್ತರ ವಿರುದ್ಧ ಪತ್ರಕರ್ತರು ಏನಾದರೂ ಬರೆದರೆ ಅಥವಾ ಪ್ರಕಟಿಸಿದರೆ, ವಿಡಿಯೋ ಮಾಡಿದರೆ, ಏನೇ ಮಾಡಲಿ, ಅವರ ಮೇಲೆ ಒಂದು ಕಣ್ಣನ್ನ ಸರ್ಕಾರನೇ ಇಟ್ಟಿರುತ್ತೆ, ಇಡೀ ವ್ಯವಸ್ಥೆ ಇಟ್ಟಿರುತ್ತೆ. ಮತ್ತು ಅವರ ಬಾಯಿ ಮುಚ್ಚಿಸುವಂತಹ, ಅವರ ಕೆಲಸವನ್ನು ತಡೆಯುವಂತಹದಕ್ಕೆ ಏನೆಲ್ಲ ಮಾಡಬಹುದೋ ಎಲ್ಲವನ್ನು ಮಾಡಿಕೊಂಡು ಹೋಗ್ತಾನೆ ಇರುತ್ತೆ. ಅದು ಜಗತ್ತಿನಾದ್ಯಂತ ಪತ್ರಕರ್ತರು ಅನ್ನಿಸಿಕೊಂಡವರು ಎದುರಿಸುವ ಸವಾಲುಗಳಲ್ಲಿ ಮುಖ್ಯವಾದ ಸವಾಲು. ಅದು ಭಾರತದಲ್ಲೂ ಇದೆ, ಸ್ವಾತಂತ್ರ್ಯ ಪೂರ್ವದಲ್ಲೂ ಇತ್ತು, ಸ್ವಾತಂತ್ರ್ಯ ನಂತರವೂ ಇದೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಆದರೆ 2014ರ ನಂತರ ಇದೆಯಲ್ಲ, ಅದು ಭಾರತದಲ್ಲಿ ಇನ್ನೊಂದಷ್ಟು ಕ್ರೂರತೆಯನ್ನು ಕಂಡುಕೊಳ್ತಾ ಹೋಗ್ತಿದೆ. ಒಂದು, ನೀವು ಸತ್ಯವನ್ನ ಹೇಳಿದ್ರೆ ಯಾವುದಾದರೂ ದುಷ್ಟಶಕ್ತಿಗಳ ಕೈಯಲ್ಲಿ ಖತಮ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಅಥವಾ ಸರ್ಕಾರನೇ ನಿಮ್ಮ ಬಾಯಿ ಮುಚ್ಚಿಸೋದಕ್ಕೆ ಇಲ್ಲ ಸಲ್ಲದ ಕೇಸುಗಳನ್ನು ಹಾಕೋದು, ಇನ್ನೇನೋ ಹಾಕೋದು ಮಾಡಿ ನಿಮ್ಮನ್ನ ಹೆದರಿಸುವ, ಬೆದರಿಸುವ ಏನೆಲ್ಲ ಮಾರ್ಗಗಳಿದಾವೋ ಎಲ್ಲವನ್ನು ಬಳಸ್ಕೊಂಡು ಹೋಗ್ತಾ ಇರುತ್ತೆ. ಅಂತಹದ್ದೇ ಒಂದು ಪ್ರಕರಣ ಈಗ ಬಂದಿರುವಂತಹದ್ದು ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದ್ರೆ ನರೇಂದ್ರ ಮೋದಿ ಅವರ ಅತ್ಯಂತ ಆಪ್ತ ಅಂತ ಕರೆಸಿಕೊಳ್ಳುವಂತಹ ಉದ್ಯಮಪತಿ, ಬಂಡವಾಳಶಾಹಿ ಗೌತಮ್ ಅದಾನಿ ಕಂಪನಿಯ ವಿರುದ್ಧ ವರದಿಗಳನ್ನ ಪ್ರಕಟಿಸಿದ್ದಕ್ಕೆ, ಗೌತಮ್ ಅದಾನಿ ವಿರುದ್ಧ ಅಥವಾ ಗೌತಮ್ ಅದಾನಿ ಕಂಪನಿಗಳ ವಿರುದ್ಧ ಭ್ರಷ್ಟಾಚಾರ, ಅವ್ಯವಹಾರದ ವರದಿಗಳನ್ನ ಪ್ರಕಟಿಸಿದ್ದಕ್ಕೆ ಪತ್ರಕರ್ತರೊಬ್ಬರಿಗೆ 1 ವರ್ಷ ಜೈಲು ಅಂತ ಶಿಕ್ಷೆ ಪ್ರಕಟ ಆಗಿದೆ. ಜೊತೆಗೆ 5,000 ರೂಪಾಯಿ ದಂಡವನ್ನು ಸಹ ಕೋರ್ಟ್ ವಿಧಿಸಿದೆ. ಇಂಥ ಪ್ರಕರಣಗಳಲ್ಲಿ ಶಿಕ್ಷೆ ಆಗೋದು ಗುಜರಾತ್ನಿಂದಲೇ ಅನ್ನುವ ಮಟ್ಟಕ್ಕೆ ಈಗ ಇನ್ನೊಂದು ಪ್ರಕರಣ ಆಗಿದೆ. ಯಾಕಂದ್ರೆ ರಾಹುಲ್ ಗಾಂಧಿಗೂ ಸಹ ಗುಜರಾತ್ನಲ್ಲಿರುವ ಒಂದು ಕೋರ್ಟೇ ಅವತ್ತು ಶಿಕ್ಷೆಯನ್ನ ಪ್ರಕಟ ಮಾಡಿದ್ದು. ಯಾವ ವಿಚಾರದಲ್ಲಿ? ಮಾನನಷ್ಟ ಮೊಕದ್ದಮೆ ವಿಚಾರದಲ್ಲಿ ಅವರಿಗೂ ಸಹ 2 ವರ್ಷಗಳ ಶಿಕ್ಷೆಯನ್ನ ಪ್ರಕಟಿಸಿ ಅವರ MP ಸ್ಥಾನಕ್ಕೆ ಕುತ್ತು ತರಲಾಗಿತ್ತು. ಅವರು ರಾಜೀನಾಮೆ ಕೊಡಬೇಕಾಯಿತು. ಆ ನಂತರ ಸುಪ್ರೀಂ ಕೋರ್ಟ್ನಿಂದ ರಿಲೀಫ್ ಪಡ್ಕೊಂಡು ವಾಪಸ್ ತಮ್ಮ ಸಂಸದ ಸ್ಥಾನವನ್ನ ಪಡ್ಕೊಳ್ಬೇಕಾಯ್ತು. ಹಾಗಾದ್ರೆ ಯಾವುದು ಈ ಪ್ರಕರಣ? ಯಾರು ಈ ರವಿ ನಾಯರ್ ಅನ್ನುವಂತಹ ಪತ್ರಕರ್ತ? ಆತ ಮಾಡಿದಂತಹ ವರದಿಗಳು ಏನು? ಮತ್ತು ಈಗ ಶಿಕ್ಷೆ ಪ್ರಕಟ ಆಗಿದೆಯಲ್ಲ, ಅದರ ಅರ್ಥ ಏನು ಹೇಳುತ್ತೆ ಸಮಾಜಕ್ಕೆ ಅದು? ಸೊ ನಿನ್ನೆ ಆ ಗಾಂಧಿನಗರ, ಗುಜರಾತ್ನ ಗಾಂಧಿನಗರದಲ್ಲಿರುವಂತಹ ಮಾನ್ಸಾ ಅನ್ನುವಂತಹ ಜಾಗದಲ್ಲಿ ಕೋರ್ಟ್, ಸಿವಿಲ್ ಕೋರ್ಟ್, ಅಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಪ್ರಕಟ ಆಯಿತು. 2021ರಲ್ಲಿ ದಾಖಲಾಗಿದ್ದಂತಹ ಮಾನನಷ್ಟ ಮೊಕದ್ದಮೆ ಅದು. ಗೌತಮ್ ಅದಾನಿ ಎಂಟರ್ಪ್ರೈಸಸ್ ಮತ್ತು ರವಿ ನಾಯರ್ ಅನ್ನುವಂತಹ ಪತ್ರಕರ್ತನ ನಡುವೆ ನಡೀತಾ ಇದ್ದಂತಹ ವ್ಯಾಜ್ಯ. ಗೌತಮ್ ಅದಾನಿ ಮತ್ತು ಆತನ ಕಂಪನಿ ಹೇಗೆ ಬೆಳೀತು 2014ರ ನಂತರ? ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಗ್ರೋತ್ ಇತ್ತು. ಅದಾನಿದು ಏನೂ ಇಲ್ಲದ ಕಂಪನಿ ದಿಢೀರ್ ಅಂತ ಗ್ರೋತ್ ಆಗೋಕ್ಕೆ ಶುರುವಾಯಿತು. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ, ಪ್ರಧಾನಿ ಆಗುವ ಸಂದರ್ಭದಲ್ಲಿ ಪ್ರಚಾರಕ್ಕೆ ಅವರು ಬಳಸ್ತಾ ಇದ್ದ ವಿಮಾನಗಳನ್ನ ಅತಿ ಹೆಚ್ಚು ಪ್ರೊವೈಡ್ ಮಾಡ್ತಾ ಇದ್ದಿದ್ದು ಅದಾನಿ ಕಂಪನಿನೇ. ಅದಕ್ಕೆ ಸಾಕಷ್ಟು ಪ್ರೂಫ್ಗಳು, ಫೋಟೋಗಳಿದಾವೆ. ಅದಾನಿ ಅಂತ ಫ್ಲೈಟ್ ಮೇಲೆ ಬರೆದಿರುವಂತಹದ್ದು, ಅಂಥದ್ದೆಲ್ಲ ಇದೆ. ಅದಾನಿ ಜೊತೆಯಲ್ಲಿ ಏನೆಲ್ಲ ಕ್ಲೋಸ್ ಆಗಿರಬಹುದು ಅನ್ನೋದಕ್ಕೆ ಸಾಕ್ಷಿಗಳಾಗಿಯೂ ಸಹ ಸಾಕಷ್ಟು ಫೋಟೋಗಳು, ವಿಡಿಯೋಗಳು ಅದು ಇದಾವೆ. ಅದರ ಜೊತೆಗೆ ನರೇಂದ್ರ ಮೋದಿ ಸರ್ಕಾರ ಅದಾನಿಗೆ ಯಾವೆಲ್ಲ ಕಾಂಟ್ರಾಕ್ಟ್ಗಳನ್ನ ಇತ್ತೀಚಿನ ವರ್ಷಗಳಲ್ಲಿ ಕೊಟ್ಟಿದೆ ಅಂತ ನೋಡೋದಾದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ದೇಶದಲ್ಲಿ ಇಬ್ಬರು ಬಂಡವಾಳಶಾಹಿಗಳ ಮೇಲೆ ಮಾತ್ರ ನರೇಂದ್ರ ಮೋದಿ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಅದರಲ್ಲಿ ಅತಿ ಹೆಚ್ಚು ಪ್ರೀತಿ ಇರೋದು ಗೌತಮ್ ಅದಾನಿ, ಎರಡನೇದು ಅಂಬಾನಿ, ಮುಖೇಶ್ ಅಂಬಾನಿ. ಸೊ ಗೌತಮ್ ಅದಾನಿಗೆ ಏನೇನು ಕೊಟ್ಟಿದ್ದಾರೆ? ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ, ಎನರ್ಜಿ ಕಾಂಟ್ರಾಕ್ಟ್ಗಳನ್ನ ಕೊಟ್ಟಿದ್ದಾರೆ, ಏರ್ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ, ಮೇಂಟೆನೆನ್ಸ್ ಕಾಂಟ್ರಾಕ್ಟ್ಗಳು, ಇನ್ನು ದೊಡ್ಡ ದೊಡ್ಡ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಸೊ ಆ ಎಲ್ಲ ವ್ಯವಹಾರಗಳ ಕುರಿತಾಗಿ ಈ ರವಿ ನಾಯರ್ ಅನ್ನುವಂತಹ ಪತ್ರಕರ್ತರು ಆಗಾಗ ಅಲ್ಲಿ ನಡೆಯುವಂತಹ ನ್ಯೂನ್ಯತೆಗಳು, ಏನು ಭ್ರಷ್ಟಾಚಾರ, ಅವ್ಯವಹಾರ ಏನಿದೆಯೋ ಅದರ ಬಗ್ಗೆ ವರದಿಗಳನ್ನ ನಿರಂತರವಾಗಿ ಪ್ರಕಟಿಸ್ತಾನೆ ಹೋಗ್ತಿದ್ರು. ಫೈನಾನ್ಷಿಯಲ್ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಆಗಿದ್ದರಿಂದ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಟ್ವೀಟ್ ಮಾಡ್ತಿದ್ರು, ಬರವಣಿಗೆಗಳನ್ನು ಬರೀತಿದ್ರು. ಇಂಟರ್ನ್ಯಾಷನಲ್
ಇಂಟರ್ನ್ಯಾಷನಲ್ ಪತ್ರಿಕೆಗಳಲ್ಲಿಯೂ ಸಹ ಅವರ ವರದಿಗಳು ಪ್ರಕಟ ಆಗ್ತಿತ್ತು. ಅಷ್ಟು ಅವರ ವರದಿಗಳ ಬಗ್ಗೆ ಎಲ್ಲ ಕಡೆಯೂ ಸಹ ನಂಬಿಕಾರ್ಹ ಅನ್ನುವಂತಹ ಹೆಸರನ್ನು ಗಳಿಸ್ಕೊಂಡಿದ್ದಂತಹ ವ್ಯಕ್ತಿ. ಅದೇ ರೀತಿ ಗೌತಮ್ ಅದಾನಿ ಎಂಟರ್ಪ್ರೈಸಸ್ ಏನಿತ್ತಲ್ಲ, ಅದರ ಕುರಿತಾಗಿಯೂ ಸಹ ಸಾಕಷ್ಟು ವರದಿಗಳನ್ನು ಪ್ರಕಟಿಸಿದ್ರು. ಅದರ ವಿರುದ್ಧ ಅದಾನಿ ಎಂಟರ್ಪ್ರೈಸಸ್ ಕೋರ್ಟಿಗೆ ಹೋಗಿತ್ತು. 2021ರಲ್ಲಿ ಹೋದಂತಹ ಪ್ರಕರಣ ಈಗ ಶಿಕ್ಷೆ ಪ್ರಕಟ ಆಗಿದೆ. ತೀರ್ಪು ಬಂದಿದೆ ನಿನ್ನೆ, ಅದರಲ್ಲಿ ಶಿಕ್ಷೆ ಪ್ರಕಟ ಆಗಿದೆ. ಇಂತಹ ಪ್ರಕರಣಗಳಲ್ಲಿ ಯೂಶುವಲ್ ಆಗಿ ಶಿಕ್ಷೆ ಪ್ರಕಟ ಆಗಲ್ಲ. ಕ್ಷಮೆ ಕೇಳಿ ಅಂತ ಕೇಳ್ತಾರೆ, ಫೈನ್ ಹಾಕಿ ಅಂತ ಹೇಳಬಹುದು. ಈ ರೀತಿಯಾದಂತಹ ತೀರ್ಪುಗಳೇ ಅತಿ ಹೆಚ್ಚಾಗಿ ಬರ್ತವೆ. ಆದರೆ ಈ ಪ್ರಕರಣದಲ್ಲಿ ಕೋರ್ಟಿನ ಜಡ್ಜ್ ಹೇಳ್ತಿದ್ದಾರೆ, ಮೇಡಮು, ಈ ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟಿಸಿದರೇನೆ ಬೇರೆಯವರಿಗೆ ಒಂದಷ್ಟು ಪಾಠ ಆಗೋದು ಅಂತ ಯೋಚನೆ ಮಾಡಿ. ಸೊ ಅವರಿಗೆ 1 ವರ್ಷ ಜೈಲು ವಾಸ ಪ್ಲಸ್ 5,000 ರೂಪಾಯಿ ದಂಡವನ್ನು ವಿಧಿಸಿ ನಿನ್ನೆ ಆ ಮಾನ್ಸಾ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅಲ್ಲಿನ ಜಡ್ಜ್ ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಇದು ಏನು, ಇದರ ಅರ್ಥ ಹೇಗೆ ಅರ್ಥೈಸ್ಕೊಳ್ಳಬೇಕು ನಾವು ಅಂದ್ರೆ, ನಾನು ಆರಂಭದಲ್ಲಿ ಹೇಳಿದ್ರೆ ಜಗತ್ತಿನಲ್ಲಿ ಎಲ್ಲಾ ಕಡೆ ನಡೀತಿರುತ್ತೆ ಈ ತರದ್ದು. ಯಾರೆಲ್ಲ ಪತ್ರಕರ್ತರು ನಿಷ್ಠಾವಂತರಾಗಿರ್ತಾರೋ, ಒಂದು ಅವ್ರ ಜೀವಕ್ಕೆ ಅಪಾಯ ಇರುತ್ತೆ, ಇನ್ನೊಂದು ಈ ರೀತಿಯಾದಂತಹ ಕೋರ್ಟ್ ಲೀಗಲ್ ಬ್ಯಾಟಲ್ ಅಲ್ಲಿ ನಿರಂತರವಾಗಿ ತೊಡಗಿಸ್ಕೊಳ್ಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಭ್ರಷ್ಟಾಚಾರವನ್ನು ಹೊರತರುವಂತಹ ಪ್ರಯತ್ನಗಳು ನಡೆಸಿದಾಗ ಇಡೀ ಸಿಸ್ಟಮ್ ನಿಮ್ಮ ವಿರುದ್ಧ ನಿಂತ್ಕೊಂಡಿರುತ್ತೆ, ಇಡೀ ಸರ್ಕಾರ ನಿಮ್ಮ ವಿರುದ್ಧ ನಿಂತ್ಕೊಂಡಿರುತ್ತೆ. ಇಲ್ಲಿಯೂ ಸಹ ಅದೇ ಆಗಿರುತ್ತೆ. ನರೇಂದ್ರ ಮೋದಿ ಮತ್ತು ಅದಾನಿ ಎಷ್ಟು ಕ್ಲೋಸ್ ಅನ್ನೋದ್ರ ಬಗ್ಗೆ ನಿಮ್ಗೆ ಯಾವ ಅನುಮಾನನೂ ಬೇಕಾಗಿಲ್ಲ. ರಾಹುಲ್ ಗಾಂಧಿಯಿಂದ ಹಿಡಿದು ವಿಪಕ್ಷದ ಎಲ್ಲರೂ ಸಹ ದಿನ ಬೆಳಗಾದ್ರೆ ನೂರಾರು ಆಪಾದನೆಗಳನ್ನು ಮಾಡ್ತಾನೆ ಇರ್ತಾರೆ. ಅದನ್ನ ಯಾವುದನ್ನು ಕೇರ್ ಮಾಡಲ್ಲ ಮಿಸ್ಟರ್ ನರೇಂದ್ರ ಮೋದಿ. ಕಾಂಟ್ರಾಕ್ಟಿನ ನಂತರ ಕಾಂಟ್ರಾಕ್ಟ್, ಯಾವ ಹೊಸ ದೊಡ್ಡ ಪ್ರಾಜೆಕ್ಟ್ ಬಂದ್ರು ಅದಾನಿ ಕಡೆಗೆ ಫಸ್ಟ್, ಅದಾದ ನಂತರ ಇನ್ನೊಬ್ಬರನ್ನು ಸ್ವಲ್ಪ ತೃಪ್ತಿ ಪಡಿಸೋಣ ಅಂತ ಅಂಬಾನಿ, ಅಳಿದು ಏನಾದ್ರು ಇದ್ರೆ ಟಾಟಾ. ಇದು ಬಿಟ್ರೆ ಹೆಚ್ಚಿಗೆ ಏನು ಬೇರೆಯವರನ್ನ ಅಷ್ಟಾಗಿ ಅವರು ತಲೆ ಕೆಡಿಸ್ಕೊಂಡು ನೋಡೋದಿಲ್ಲ. ಸೊ ಅಲ್ಲಿಗೆ ನಿಮಗೆ ಗೊತ್ತು, ಇಡೀ ಸರ್ಕಾರವೇ ಗೌತಮ್ ಅದಾನಿ ಪರವಾಗಿ ನಿಂತ್ಕೊಳ್ಳುತ್ತೆ, ಸಿಸ್ಟಮ್ ನಿಂತ್ಕೊಳ್ಳುತ್ತೆ. ಬಿಡ್ತಾರ ಈ ರೀತಿ ಕೇಸುಗಳು ಹಾಕಿ ಹೆದರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಈಗ ಜಡ್ಜ್ ಹೇಳಿದಾರಲ್ಲ, ಈ ಪ್ರಕರಣದಲ್ಲಿ ಇವರಿಗೆ ಶಿಕ್ಷೆಯನ್ನ ಸ್ವಲ್ಪ ನೋಡ್ಕೊಂಡು ಕೊಡೋದು ಅಥವಾ ಬರೀ ಫೈನ್ ಹಾಕೋದು ಮಾಡಿದ್ರೆ ಪಾಠ ಕಲಿಯೋದು ಹೇಗೆ ಅಂತ ಪಾಠ. ಯಾಕಂದ್ರೆ ಕೋರ್ಟ್ ಪ್ರಕಾರ ಸಾಕಷ್ಟು ಸಾಕ್ಷಿಗಳು, 3 ಸಾಕ್ಷಿಗಳು ಬಂದುವಂತೆ. ಆ 3 ಸಾಕ್ಷಿಗಳಲ್ಲಿಯೂ ಸಹ ಈ ರವಿ ನಾಯರ್ದ ತಪ್ಪು, ಅವರು ಮಾನನಷ್ಟ ಮಾಡಿದ್ದಾರೆ ಅಂತ ಸಾಬೀತಾಗತ್ತಂತೆ. ಹಾಗಾಗಿ ಆ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ. ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಬೇರೆಯವರಿಗೆ ಪಾಠ ಆಗಲ್ಲ ಅನ್ನೋದನ್ನು ಸಹ ಬಂದಿರೋದ್ರಿಂದ ಇದರ ಅರ್ಥ ಏನು ಅಂದ್ರೆ, ಯಾರೂ ಸಹ ಈ ರೀತಿಯ ಧೈರ್ಯ ಮಾಡಬಾರದು. ಸರ್ಕಾರ ಬಯಸಲ್ಲ, ಯಾವ ಸರ್ಕಾರನೂ ಬಯಸಲ್ಲ. ಅದು ಕಾಂಗ್ರೆಸ್ ಸರ್ಕಾರ ಆದ್ರೂ ಸರಿನೇ, ನಿಮ್ಮದು ಯಾವುದೇ ಪಕ್ಷದ ಸರ್ಕಾರ ಬಂದರೂ ಸರಿನೇ, ಆ ಸರ್ಕಾರದ ನಂಟು ಯಾವುದೋ ಒಂದು ಬಂಡವಾಳಶಾಹಿಗಳ ಕೈಯಲ್ಲಿ ಇದ್ದೇ ಇರುತ್ತೆ. ಕಾಂಟ್ರಾಕ್ಟ್ಗಳಲ್ಲಿ ಅವ್ಯವಹಾರಗಳು ನಡೀತಾನೆ ಇರ್ತವೆ, ಟೆಂಡರ್ ಅಲ್ಲಿ ಅವ್ಯವಹಾರ ನಡೀತಾನೆ ಇರುತ್ತೆ. ಅದನ್ನ ಪ್ರಶ್ನೆ ಮಾಡುವವರಿಗೆ 2 ಕಡೆಯಿಂದ ಶತ್ರುಗಳು, ಒಂದು ವ್ಯವಸ್ಥೆ, ಇನ್ನೊಂದು ಬಂಡವಾಳಶಾಹಿಗಳು. ಇದರಲ್ಲೂ ಅದೇ ಆಗಿರೋದು. ಈ ಪತ್ರಕರ್ತರು ಏನ್ ಸಾಮಾನ್ಯ ಪತ್ರಕರ್ತ ಅಲ್ಲ. ರಫೇಲ್ ಕುರಿತಾಗಿ ಪುಸ್ತಕ ಬರೆದಂತಹ ವ್ಯಕ್ತಿ, ಇಡೀ ಜಗತ್ತಿನಲ್ಲಿ ರಫೇಲ್ ಡೀಲ್ ನಲ್ಲಿ ಆಗಿರುವಂತಹದ್ದು ಏನು ಎತ್ತ ಅನ್ನೋದನ್ನ ಇಡೀ ಜಗತ್ತಿಗೆ ಹೇಳಿದಂತಹ ವ್ಯಕ್ತಿ, ಪುಸ್ತಕ ಬರೆದು ದೊಡ್ಡ ಫೇಮಸ್ ಬುಕ್ ಆಯ್ತದು. ಆ ನಂತರ ಅವರು ಇಂಟರ್ನ್ಯಾಷನಲ್ ಆಗಿ ಸಾಕಷ್ಟು ಪತ್ರಿಕೆಗಳಿಗೆ ನಿರಂತರವಾಗಿ ಬರಿತಾನೆ ಇರ್ತಾರೆ. ಅಂತವರಿಗೆ ಶಿಕ್ಷೆ ಆಗಿದೆ, ನಾನು ಯಾವ ಲೆಕ್ಕ ಅಂತ ಸಣ್ಣ ಪುಟ್ಟ ಪತ್ರಕರ್ತರು ಸಹ ಹಿಂಜರಿಬಹುದು. ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬಹುದು. ಅದಾನಿ ವಿರುದ್ಧ ಏನು ಮಾತಾಡಂಗಿಲ್ಲ ಅಂತ. ಇವರೊಬ್ಬರೇ ಅಲ್ಲ, ಸುಮಾರು ಪತ್ರಕರ್ತರಿಗೆ ಅದಾನಿ ಕಂಪನಿ ಕಡೆಯಿಂದ ನೋಟಿಸ್ಗಳು ಹೋಗ್ತಾನೆ ಇರ್ತವೆ, ಕೇಸುಗಳು ಬೀಳ್ತಾನೆ ಇರ್ತವೆ. ಯೂಟ್ಯೂಬರ್ ಅಭಿಸಾರ್ ಶರ್ಮಾ ವಿರುದ್ಧ ಸಹ ಮೊನ್ನೆ ತಾನೇ ಕೆಲವು ದಿನಗಳ ಹಿಂದೆ ನೋಟಿಸ್ ಕಳಿಸಿದ್ದಾರೆ, ಎಲ್ಲ ವಿಡಿಯೋ ಡಿಲೀಟ್ ಮಾಡಬೇಕು, ಅದಾನಿ ಕುರಿತಾಗಿ ಏನು ಹಾಕಬಾರದು ಅಂತ. ದೀಪಕ್ ಶರ್ಮಾ ಅನ್ನುವಂತಹ ಪತ್ರಕರ್ತರಿಗೂ ಸಹ ಕೋರ್ಟ್ ಆದೇಶ ಕೊಟ್ಟಿತ್ತು, ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿ, ಅದಾನಿ ಕುರಿತಾಗಿ ವಿಡಿಯೋ ಮಾಡ ಹಾಗಿಲ್ಲ ಅಂತ. ಅಷ್ಟೇ, ಇನ್ನೇನಿಲ್ಲ. ಆ ರೀತಿ ಕೋರ್ಟ್ಗಳನ್ನು ಸಹ ಇವರು ತಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು, ಪ್ರಖರವಾದಂತಹ ಲಾಯರ್ಗಳನ್ನು ಉಪಯೋಗಿಸ್ಕೊಂಡು ಕೋರ್ಟಲ್ಲೂ ಸಹ ಇವರು ಜಯಗಳಿಸ್ತಾ ಹೋಗ್ತಾರೆ. ಮತ್ತೆ ಇನ್ನೆಲ್ಲ ರೀತಿಯಿಂದಲೂ ಸಹ, ಬೇರೆ ಮಾರ್ಗಗಳಲ್ಲೂ ಸಹ ನಿಮ್ಮನ್ನು ಹೆದರಿಸುವ ಅಥವಾ ಆಮಿಷ ಒಡ್ಡುವ ಅಥವಾ ಇನ್ನೇನೋ ಮಾಡುವಂತಹ
ಅಭಿಸಾರ್ ಶರ್ಮಾ ವಿಚಾರವಾಗಿ ಅದೇ ಆಗಿತ್ತು. ನಾನು ಸಹ ಅವತ್ತು ವಿಡಿಯೋ ಮಾಡಿದ್ದೆ. ಅಭಿಸಾರ್ ಶರ್ಮಾಗೆ ದೊಡ್ಡ ಆಫರ್ಗಳನ್ನು ಕೊಡಲಾಗಿತ್ತು. ಅದಾನಿ ಕುರಿತಾಗಿ ಏನು ಮಾಡಬಾರದು. ಆನಂತರ ಬೆದರಿಕೆಗಳು, ಆನಂತರ ಕೋರ್ಟ್ ಕೇಸು, ಹೀಗೆ ಮಾಡೋದು. ಸೊ ಈಗ ರವಿ ನಾಯರ್ ಆ ರೀತಿಯ ಪರಿಸ್ಥಿತಿಗೆ ಸಿಲುಕೊಂಡಿದ್ದಾರೆ. ಹೈಕೋರ್ಟ್ ಹೋದ್ರೆ ಏನಾಗುತ್ತೋ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ರಿಲೀಫ್ ಸಿಗಬಹುದೇನೋ ಹೇಳಕ್ಕಾಗಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿಗೆ ಸಿಕ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ಬಟ್ ರವಿ ನಾಯರ್ಗೆ ಸಿಗಬೇಕು ಅಂತ ಏನಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರಿಗೆ ಬೇರೆ ಕೋರ್ಟ್ಗಳಿಗೆ ಹೋಗೋದಕ್ಕೆ ಅವಕಾಶ ಅಂತೂ ಇದೆ. ಸೊ ಹೋಗ್ತಾರೆ. ಮುಂದೇನಾದರೂ ಡೆವಲಪ್ಮೆಂಟ್ಸ್ ಇದ್ರೆ ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇದಿಷ್ಟು ಗುಜರಾತ್ ನಿಂದ ಬರ್ತಿರುವಂತಹ ಸುದ್ದಿ. ಅದಾನಿ ಕಂಪನಿಯ ಕುರಿತಾಗಿ ಭ್ರಷ್ಟಾಚಾರ ವ್ಯವಹಾರಗಳ ಕುರಿತಾಗಿ ಒಂದಷ್ಟು ವರದಿ ಮಾಡಿದಂತಹ ರವಿ ನಾಯರ್ ಅನ್ನುವಂತಹ ಪತ್ರಕರ್ತರಿಗೆ 1 ವರ್ಷ ಜೈಲು ಶಿಕ್ಷೆ ಆಗಿದೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.